ರಾಜಧಾನಿಯಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಏರಿಯಲ್ ಶಾಟ್ಗಳ ಮೂಲಕ ನಿಮಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ, ಎಲ್ಲಿ ನೋಡಿದ್ರು ಕೂಡ ನೀರು. ಯಾವ ಒಂದು ರಸ್ತೆ ನೋಡಿದ್ರು ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ, ಮಳೆ ನೀರಿನಿಂದ ರಸ್ತೆಗಳು ಜಲಾವೃತ ಆಗಿದೆ. ಜನಗಳು ಮನೆಯಲ್ಲಿ ಒಂದು ರೀತಿಯಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾರೆ. ಮನೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಕಾರುಗಳು ಎಲ್ಲನೂ ಕೂಡ ಇವತ್ತು ಮಳೆ ನೀರಿಗೆ ಆಹುತಿಯಾಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಯಿಂದ ಮಳೆ ನೀರೆಲ್ಲ ಬೇರೆ ಕಡೆ ಹೋಗಕ್ಕಾಗದೆ ಕಂಪ್ಲೀಟ್ ಆಗಿ ಸಾಯಿ ಲೇಔಟ್ನ ಬಡಾವಣೆಯಲ್ಲಿ ಮಳೆ ನೀರು ತುಂಬಿ ಹೋಗಿದೆ. ಜನರ ರಕ್ಷಣೆಗೆ ಇದೀಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೋಟ್ಗಳ ಮೂಲಕ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಏನ್ ಬೋಟ್ ನೋಡ್ತಾ ಇದ್ದೀರಾ, ಆ ಬೋಟ್ಗಳನ್ನ ಈ ಒಂದು ಬಡಾವಣೆಯ ಗಲ್ಲಿಗಳಿಗೆ ತೆಗೆದುಕೊಂಡು ಹೋಗಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ, ಮನೇಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ, ಅಗತ್ಯವಾಗಿ ಅವರಿಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂತಹವ್ರನ್ನ ಕರ್ಕೊಂಡು ಬರೋದಕ್ಕೆ ಬೋಟ್ಗಳನ್ನ ಕೂಡ ಇಳಿಸಿರುವಂತದ್ದು. ಜನ ಒಂದ್ ರೀತಿಯಲ್ಲಿ ಮಳೆಯಿಂದ ರೋಸಿ ಹೋಗಿದ್ದಾರೆ. ಮುಖ್ಯವಾಗಿ ಸಾಯಿ ಲೇಔಟ್ನಲ್ಲಿ ಕಳೆದ 10-15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಸರ್ಕಾರ, ಕಮಿಷನರ್ ಹೊಸದಾಗಿ ಬಂದವರೆಲ್ಲ ಭರವಸೆ ಕೊಡುವಂತದ್ದನ್ನ ನಾವು ಮಳೆಗಾಲಕ್ಕೆ ಇದನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಯಾವುದೇ ರೀತಿಯಾಗಿ ಭರವಸೆಗಳು ಸಾಕಾರ ಆಗೋದಿಲ್ಲ. ಕೊಟ್ಟ ಭರವಸೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನಮ್ಗೆ ಇದರಿಂದ ಸಾಕಾಗೋಗಿದೆ ಅಂತ ಹೇಳಿ ಸಾಕಷ್ಟು ಜನ ಬಡಾವಣೆಯಲ್ಲಿದ್ದಂತಹ ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಬಡಾವಣೆಗಳಿಗೆ ಹೋಗಿದ್ದಾರೆ. ಇನ್ನು ಇಲ್ಲೇ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆಯನ್ನ ಕಟ್ಸಿದಂತವ್ರು ಬೇರೆ ದಿಕ್ಕಿಲ್ದೆ ಇದೇ ಒಂದು ಮನೆಗಳಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಇದೆ. ನಾವೊಂದು ಏನು ಅಪಾರ್ಟ್ಮೆಂಟ್ ಮೇಲೆ ನಿಂತಿದ್ದೀವಿ, ಈ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಪಾರ್ಕಿಂಗ್ ಜಾಗಕ್ಕೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಗಳೆಲ್ಲ ಹಾಳಾಗಿ ಹೋಗಿರುವಂತದ್ದು, ಟೂ ವೀಲರ್ಗಳು ಹಾಳಾಗಿ ಹೋಗಿರುವಂತದ್ದು. ಅದರಿಂದ ನೀರನ್ನ ಹೊರಗೆ ತೆಗೆದು ಅದನ್ನ ಎಲ್ಲಿ ನೀರಿಲ್ವೋ ಆ ಜಾಗದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ಯಾವ ಭಾಗದಲ್ಲಿ ನೀರಿಲ್ವೋ ಆ ಭಾಗದಲ್ಲಿ ನಿಂತ್ಕೊಂಡು ಜನ ಯಾಕೆ ಹೀಗಾಯ್ತು, ಏನಾಯ್ತು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಕೆಲವು ಕುಟುಂಬಗಳು ಮನೆ ಮೇಲೆ ನಿಂತು ಹೇಗೆ ಏನು ಅನ್ನೋ ರೀತಿಯಲ್ಲಿ, ಒಂದ್ ಕಡೆ ಕರೆಂಟ್ ಇಲ್ಲ, ಒಂದ್ ಕಡೆ ನೀರು ಬರ್ತಾ ಇಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಇವತ್ತು ಅವ್ರ ಹತ್ರ ಕರೆಂಟ್ ಇಲ್ಲ. ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಏನೂ ಮಾಡಿದಂತಹ ಪರಿಸ್ಥಿತಿ ಇದೆ. ಒಂದು ವಾಟರ್ ಟ್ಯಾಂಕ್ ಗಳನ್ನ ಕೂಡ ತಂದಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಕರೆಂಟ್ ಇಲ್ದ ಕಾರಣ ನೀರು ಕೂಡ ಮೋಟರ್ ಇಂದ ಬರ್ತಾ ಇಲ್ಲ. ಹೀಗಾಗಿ ವಾಟರ್ ಟ್ಯಾಂಕರ್ ಗಳ ಮೂಲಕ ಅದನ್ನ ಕೊಡುವಂತಹ ಪ್ರಯತ್ನನೋ ಏನೋ ಗೊತ್ತಿಲ್ಲ. ಏನೆಲ್ಲ ಸಾಧ್ಯತೆ ಮಾಡಬೇಕೋ ಅದನ್ನ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ ಹೊರತು BBMP ಆಗ್ಲಿ ಅಥವಾ ಶಾಸಕರಾಗ್ಲಿ ಇಲ್ಲಿ ತನಕ ಬಂದು ಏನಾಗಿದೆ ಅನ್ನೋದನ್ನ ನೋಡದೆ ಮೂಕ ವೀಕ್ಷಕರಾಗಿ ಕೂತಿರುವಂತದ್ದು. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ನೀರು ಹೋಗೋದಕ್ಕೆ 100 ಫೀಟಿನ ನೀರೇನಿದೆ, ಮಳೆ ನೀರು, ಅದು ಹೋಗೋದಕ್ಕೆ ಕೇವಲ 10 ಅಡಿಯಷ್ಟು ಮಾತ್ರ ಜಾಗ ಇದೆ. ಹೀಗಾಗಿ ಆ ಒಂದು ಜಾಗದಲ್ಲಿ ನೀರು ಹೋಗ್ಲಿಕ್ಕೆ ಆಗದೆ ಮಳೆ ನೀರೆಲ್ಲ ಇಲ್ಲೇ ತುಂಬಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವರು ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ರು. ಒಟ್ಟಾರೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಅಕ್ಷರಶಃ ಜಲಾವೃತ ಆಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಏರಿಯಲ್ ಶಾಟ್ಗಳ ಮೂಲಕ ನಿಮಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ, ಎಲ್ಲಿ ನೋಡಿದ್ರು ಕೂಡ ನೀರು. ಯಾವ ಒಂದು ರಸ್ತೆ ನೋಡಿದ್ರು ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ, ಮಳೆ ನೀರಿನಿಂದ ರಸ್ತೆಗಳು ಜಲಾವೃತ ಆಗಿದೆ. ಜನಗಳು ಮನೆಯಲ್ಲಿ ಒಂದು ರೀತಿಯಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾರೆ. ಮನೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಕಾರುಗಳು ಎಲ್ಲನೂ ಕೂಡ ಇವತ್ತು ಮಳೆ ನೀರಿಗೆ ಆಹುತಿಯಾಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಯಿಂದ ಮಳೆ ನೀರೆಲ್ಲ ಬೇರೆ ಕಡೆ ಹೋಗಕ್ಕಾಗದೆ ಕಂಪ್ಲೀಟ್ ಆಗಿ ಸಾಯಿ ಲೇಔಟ್ನ ಬಡಾವಣೆಯಲ್ಲಿ ಮಳೆ ನೀರು ತುಂಬಿ ಹೋಗಿದೆ. ಜನರ ರಕ್ಷಣೆಗೆ ಇದೀಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೋಟ್ಗಳ ಮೂಲಕ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಏನ್ ಬೋಟ್ ನೋಡ್ತಾ ಇದ್ದೀರಾ, ಆ ಬೋಟ್ಗಳನ್ನ ಈ ಒಂದು ಬಡಾವಣೆಯ ಗಲ್ಲಿಗಳಿಗೆ
ತೆಗೆದುಕೊಂಡು ಹೋಗಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ, ಮನೇಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ, ಅಗತ್ಯವಾಗಿ ಅವ್ರಿಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂತಹವ್ರನ್ನ ಕರ್ಕೊಂಡು ಬರೋದಕ್ಕೆ ಬೋಟ್ಗಳನ್ನ ಕೂಡ ಇಳಿಸಿರುವಂತದ್ದು. ಜನ ಒಂದ್ ರೀತಿಯಲ್ಲಿ ಮಳೆಯಿಂದ ರೋಸಿ ಹೋಗಿದ್ದಾರೆ. ಮುಖ್ಯವಾಗಿ ಸಾಯಿ ಲೇಔಟ್ನಲ್ಲಿ ಕಳೆದ 10-15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಸರ್ಕಾರ, ಕಮಿಷನರ್ ಹೊಸದಾಗಿ ಬಂದವರೆಲ್ಲ ಭರವಸೆ ಕೊಡುವಂತದ್ದನ್ನ ನಾವು ಮಳೆಗಾಲಕ್ಕೆ ಇದನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಯಾವುದೇ ರೀತಿಯಾಗಿ ಭರವಸೆಗಳು ಸಾಕಾರ ಆಗೋದಿಲ್ಲ. ಕೊಟ್ಟ ಭರವಸೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನಮ್ಗೆ ಇದರಿಂದ ಸಾಕಾಗೋಗಿದೆ ಅಂತ ಹೇಳಿ ಸಾಕಷ್ಟು ಜನ ಬಡಾವಣೆಯಲ್ಲಿದ್ದಂತಹ ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಬಡಾವಣೆಗಳಿಗೆ ಹೋಗಿದ್ದಾರೆ. ಇನ್ನು ಇಲ್ಲೇ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆಯನ್ನ ಕಟ್ಸಿದಂತವ್ರು ಬೇರೆ ದಿಕ್ಕಿಲ್ದೆ ಇದೇ ಒಂದು ಮನೆಗಳಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಇದೆ. ನಾವೊಂದು ಏನು ಅಪಾರ್ಟ್ಮೆಂಟ್ ಮೇಲೆ ನಿಂತಿದ್ದೀವಿ, ಈ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಪಾರ್ಕಿಂಗ್ ಜಾಗಕ್ಕೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಗಳೆಲ್ಲ ಹಾಳಾಗಿ ಹೋಗಿರುವಂತದ್ದು, ಟೂ ವೀಲರ್ಗಳು ಹಾಳಾಗಿ ಹೋಗಿರುವಂತದ್ದು. ಅದರಿಂದ ನೀರನ್ನ ಹೊರಗೆ ತೆಗೆದು ಅದನ್ನ ಎಲ್ಲಿ ನೀರಿಲ್ವೋ ಆ ಜಾಗದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ಯಾವ ಭಾಗದಲ್ಲಿ ನೀರಿಲ್ವೋ ಆ ಭಾಗದಲ್ಲಿ ನಿಂತ್ಕೊಂಡು ಜನ ಯಾಕೆ ಹೀಗಾಯ್ತು, ಏನಾಯ್ತು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಕೆಲವು ಕುಟುಂಬಗಳು ಮನೆ ಮೇಲೆ ನಿಂತು ಹೇಗೆ ಏನು ಅನ್ನೋ ರೀತಿಯಲ್ಲಿ, ಒಂದ್ ಕಡೆ ಕರೆಂಟ್ ಇಲ್ಲ, ಒಂದ್ ಕಡೆ ನೀರು ಬರ್ತಾ ಇಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಇವತ್ತು ಅವ್ರ ಹತ್ರ ಕರೆಂಟ್ ಇಲ್ಲ. ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಏನು ಮಾಡಿದಂತಹ ಪರಿಸ್ಥಿತಿ ಇದೆ. ಒಂದು ವಾಟರ್ ಟ್ಯಾಂಕ್ ಗಳನ್ನ ಕೂಡ ತಂದಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಕರೆಂಟ್ ಇಲ್ಲದ ಕಾರಣ ನೀರು ಕೂಡ ಮೋಟರ್ ಇಂದ ಬರ್ತಾ ಇಲ್ಲ. ಹೀಗಾಗಿ ವಾಟರ್ ಟ್ಯಾಂಕರ್ ಗಳ ಮೂಲಕ ಅದನ್ನ ಕೊಡುವಂತಹ ಪ್ರಯತ್ನನೋ ಏನೋ ಗೊತ್ತಿಲ್ಲ. ಏನೆಲ್ಲ ಸಾಧ್ಯತೆ ಮಾಡಬೇಕೋ ಅದನ್ನ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ ಹೊರತು BBMP ಆಗ್ಲಿ ಅಥವಾ ಶಾಸಕರಾಗ್ಲಿ ಇಲ್ಲಿ ತನಕ ಬಂದು ಏನಾಗಿದೆ ಅನ್ನೋದನ್ನ ನೋಡದೆ ಮೂಕ ವೀಕ್ಷಕರಾಗಿ ಕೂತಿರುವಂತದ್ದು. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ನೀರು ಹೋಗೋದಕ್ಕೆ 100 ಫೀಟಿನ ನೀರೇನಿದೆ, ಮಳೆ ನೀರು, ಅದು ಹೋಗೋದಕ್ಕೆ ಕೇವಲ 10 ಅಡಿಯಷ್ಟು ಮಾತ್ರ ಜಾಗ ಇದೆ. ಹೀಗಾಗಿ ಆ ಒಂದು ಜಾಗದಲ್ಲಿ ನೀರು ಹೋಗ್ಲಿಕ್ಕೆ ಆಗದೆ ಮಳೆ ನೀರೆಲ್ಲ ಇಲ್ಲೇ ತುಂಬಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವರು ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ರು. ಒಟ್ಟಾರೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಅಕ್ಷರಶಃ ಜಲಾವೃತ ಆಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಏರಿಯಲ್ ಶಾಟ್ಗಳ ಮೂಲಕ ನಿಮಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ, ಎಲ್ಲಿ ನೋಡಿದ್ರು ಕೂಡ ನೀರು. ಯಾವ ಒಂದು ರಸ್ತೆ ನೋಡಿದ್ರು ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ, ಮಳೆ ನೀರಿನಿಂದ ರಸ್ತೆಗಳು ಜಲಾವೃತ ಆಗಿದೆ. ಜನಗಳು ಮನೆಯಲ್ಲಿ ಒಂದು ರೀತಿಯಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾರೆ. ಮನೆಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಕಾರುಗಳು ಎಲ್ಲನೂ ಕೂಡ ಇವತ್ತು ಮಳೆ ನೀರಿಗೆ ಆಹುತಿಯಾಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಯಿಂದ ಮಳೆ ನೀರೆಲ್ಲ ಬೇರೆ ಕಡೆ ಹೋಗಕ್ಕಾಗದೆ ಕಂಪ್ಲೀಟ್ ಆಗಿ ಸಾಯಿ ಲೇಔಟ್ನ ಬಡಾವಣೆಯಲ್ಲಿ ಮಳೆ ನೀರು ತುಂಬಿ ಹೋಗಿದೆ. ಜನರ ರಕ್ಷಣೆಗೆ ಇದೀಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೋಟ್ಗಳ ಮೂಲಕ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಏನ್ ಬೋಟ್ ನೋಡ್ತಾ ಇದ್ದೀರಾ, ಆ ಬೋಟ್ಗಳನ್ನ ಈ ಒಂದು ಬಡಾವಣೆಯ ಗಲ್ಲಿಗಳಿಗೆ ತೆಗೆದುಕೊಂಡು ಹೋಗಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ, ಮನೇಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ, ಅಗತ್ಯವಾಗಿ ಅವ್ರಿಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂತಹವ್ರನ್ನ ಕರ್ಕೊಂಡು ಬರೋದಕ್ಕೆ ಬೋಟ್ಗಳನ್ನ ಕೂಡ ಇಳಿಸಿರುವಂತದ್ದು. ಜನ ಒಂದ್ ರೀತಿಯಲ್ಲಿ ಮಳೆಯಿಂದ ರೋಸಿ ಹೋಗಿದ್ದಾರೆ. ಮುಖ್ಯವಾಗಿ ಸಾಯಿ ಲೇಔಟ್ನಲ್ಲಿ ಕಳೆದ 10-15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಸರ್ಕಾರ, ಕಮಿಷನರ್ ಹೊಸದಾಗಿ ಬಂದವರೆಲ್ಲ ಭರವಸೆ ಕೊಡುವಂತದ್ದನ್ನ ನಾವು ಮಳೆಗಾಲಕ್ಕೆ ಇದನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಯಾವುದೇ ರೀತಿಯಾಗಿ ಭರವಸೆಗಳು ಸಾಕಾರ ಆಗೋದಿಲ್ಲ. ಕೊಟ್ಟ ಭರವಸೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನಮ್ಗೆ ಇದರಿಂದ ಸಾಕಾಗೋಗಿದೆ ಅಂತ ಹೇಳಿ ಸಾಕಷ್ಟು ಜನ ಬಡಾವಣೆಯಲ್ಲಿದ್ದಂತಹ ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಬಡಾವಣೆಗಳಿಗೆ ಹೋಗಿದ್ದಾರೆ. ಇನ್ನು ಇಲ್ಲೇ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆಯನ್ನ ಕಟ್ಸಿದಂತವ್ರು ಬೇರೆ ದಿಕ್ಕಿಲ್ದೆ ಇದೇ ಒಂದು ಮನೆಗಳಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಇದೆ. ನಾವೊಂದು ಏನು ಅಪಾರ್ಟ್ಮೆಂಟ್ ಮೇಲೆ ನಿಂತಿದ್ದೀವಿ, ಈ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಪಾರ್ಕಿಂಗ್ ಜಾಗಕ್ಕೆ ಮಳೆ ನೀರು ನುಗ್ಗಿ
ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಗಳೆಲ್ಲ ಹಾಳಾಗಿ ಹೋಗಿರುವಂತದ್ದು, ಟೂ ವೀಲರ್ಗಳು ಹಾಳಾಗಿ ಹೋಗಿರುವಂತದ್ದು. ಅದರಿಂದ ನೀರನ್ನ ಹೊರಗೆ ತೆಗೆದು ಅದನ್ನ ಎಲ್ಲಿ ನೀರಿಲ್ವೋ ಆ ಜಾಗದಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ಯಾವ ಭಾಗದಲ್ಲಿ ನೀರಿಲ್ವೋ ಆ ಭಾಗದಲ್ಲಿ ನಿಂತ್ಕೊಂಡು ಜನ ಯಾಕೆ ಹೀಗಾಯ್ತು, ಏನಾಯ್ತು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಕೆಲವು ಕುಟುಂಬಗಳು ಮನೆ ಮೇಲೆ ನಿಂತು ಹೇಗೆ ಏನು ಅನ್ನೋ ರೀತಿಯಲ್ಲಿ, ಒಂದ್ ಕಡೆ ಕರೆಂಟ್ ಇಲ್ಲ, ಒಂದ್ ಕಡೆ ನೀರು ಬರ್ತಾ ಇಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಇವತ್ತು ಅವ್ರ ಹತ್ರ ಕರೆಂಟ್ ಇಲ್ಲ. ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಏನು ಮಾಡಿದಂತಹ ಪರಿಸ್ಥಿತಿ ಇದೆ. ಒಂದು ವಾಟರ್ ಟ್ಯಾಂಕ್ ಗಳನ್ನ ಕೂಡ ತಂದಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಕರೆಂಟ್ ಇಲ್ಲದ ಕಾರಣ ನೀರು ಕೂಡ ಮೋಟರ್ ಇಂದ ಬರ್ತಾ ಇಲ್ಲ. ಹೀಗಾಗಿ ವಾಟರ್ ಟ್ಯಾಂಕರ್ ಗಳ ಮೂಲಕ ಅದನ್ನ ಕೊಡುವಂತಹ ಪ್ರಯತ್ನನೋ ಏನೋ ಗೊತ್ತಿಲ್ಲ. ಏನೆಲ್ಲ ಸಾಧ್ಯತೆ ಮಾಡಬೇಕೋ ಅದನ್ನ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ ಹೊರತು BBMP ಆಗ್ಲಿ ಅಥವಾ ಶಾಸಕರಾಗ್ಲಿ ಇಲ್ಲಿ ತನಕ ಬಂದು ಏನಾಗಿದೆ ಅನ್ನೋದನ್ನ ನೋಡದೆ ಮೂಕ ವೀಕ್ಷಕರಾಗಿ ಕೂತಿರುವಂತದ್ದು. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ನೀರು ಹೋಗೋದಕ್ಕೆ 100 ಫೀಟಿನ ನೀರೇನಿದೆ ಮಳೆ ನೀರು, ಅದು ಹೋಗೋದಕ್ಕೆ ಕೇವಲ 10 ಅಡಿಯಷ್ಟು ಮಾತ್ರ ಜಾಗ ಇದೆ. ಹೀಗಾಗಿ ಆ ಒಂದು ಜಾಗದಲ್ಲಿ ನೀರು ಹೋಗ್ಲಿಕ್ಕೆ ಆಗದೆ ಮಳೆ ನೀರೆಲ್ಲ ಇಲ್ಲೇ ತುಂಬಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅವರು ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ರು. ಒಟ್ಟಾರೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಸಾಯಿ ಲೇಔಟ್ ಅಕ್ಷರಶಃ ಜಲಾವೃತ ಆಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.